ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರ್ಥಕ್ ಅವ್ರೆ, ಇನ್ನೂ ಗಂಡು ಹೆಣ್ಣು ಬಂದಿಲ್ಲ. ಯಾವ್ದಕ್ಕೂ ಒಂದು ಫೋನ್ ಮಾಡಿ ವಿಚಾರಿಸ್ತೀರಾ? ಹಾ ಬಾವಾ ಒಂದು ನಿಮಿಷ. ಅಗ್ರಜ ಫೋನ್ ಮಾಡಿದ್ದ. ಅವ್ರು ಇಲ್ಲೇ ಮನೆ ಹಿಂದೆ ಇರೋ ದೇವಸ್ಥಾನಕ್ಕೆ ಹೋಗಿದಾರಂತ. ಕೈ ಮುಗಿದು ಬರ್ತಾರಂತ. ವಿಕ್ಕಿ, ಆದ್ರೂ ಇರು, ನಾನೊಂದ್ಸಲ ಕಾಲ್ ಮಾಡ್ತೀನಿ. ಎಲ್ಲಿದ್ದೀರಾ? ಆಯ್ತು, ಬನ್ನಿ. ಬರ್ತಾ ಇದಾರಂತ, ಇಲ್ಲೇ ಬರ್ತಾ ಇದಾರಂತ. ವೈದೇಹಿ, ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ಬಮ್ಮ. ಸರಿ ಅಜ್ಜಿ, ಅದು ವೈದೇಹಿ ಅಲ್ಲ, ವೈಜಯಂತಿ. ಓಹೋ, ನಾವೆಲ್ಲರೂ ಯಾಕೆ ಶಾಕ್ ಆಗ್ಲಿಲ್ಲ ಅಂತ ನೋಡ್ತಾ ಇದ್ದೀರಾ? ಅಜ್ಜಿ ವೈಜಯಂತಿ ಅಮ್ಮನಿಗೆ ತನ್ನ ದೊಡ್ಡ ಮಗಳ ಸ್ಥಾನ ಕೊಟ್ಟಿದ್ದಾರೆ. ಅಲ್ಲ, ನಮ್ಮ ಫ್ಯಾಮಿಲಿ ಮ್ಯಾಟ್ರು ನಿಮ್ಗೆ ಯಾಕೆ ಅಂತೀನಿ. ನಿಮ್ಮ ಫ್ಯಾಮಿಲಿ ಮ್ಯಾಟ್ರು ನನಗೆ ಯಾಕೆನಾ? ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಅಂತ ಅನ್ಕೊಂಡಿದ್ದೆ. ಅದು ಅಲ್ಲದೆ ಅಜ್ಜಿ ಅವಾಗ ನೀನ್ ನನ್ನ ನಾಲ್ಕನೇ ಮೊಮ್ಮಗ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ನಮ್ಮ ಫ್ಯಾಮಿಲಿ ಮ್ಯಾಟ್ರು ನನಗೆ ಯಾಕೆ? ಆಯ್ತು, ಒಂದೇ ಕಣ್ಣಲ್ಲಿ ಅಳ್ಬಿಡಿ, ಸಾಕು ನಿಂತ್ಕೊಳ್ಳಿ. ಅಪ್ಪ ಏನು ಸೆಕಿನಪ್ಪ, ಅಮ್ಮ ಅಪ್ಪ. ದೇವ್ರ ದಯದಿಂದ ಮದುವೆ ಎಲ್ಲ ಚೆನ್ನಾಗಾಯ್ತು. ಯಾವ ಕೆಲಸಗಳನ್ನ ಬೇಕಾದರೂ ಮಾಡ್ಬೋದು, ಮದುವೆ ಕೆಲಸ ಮಾಡೋದು ಮಾತ್ರ ತುಂಬ ಕಷ್ಟಪ್ಪ. 4-5 ದಿವಸದಿಂದ ಓಡಾಡಿ ಆಯಾಸ ಆಗ್ಬಿಟ್ಟಿದೆ. ಬಂದ್ರಾ? ಬನ್ನಿ ಕೂತ್ಕೊಳ್ಳಿ. ಪಾಪ ನೀವು ಅಷ್ಟೇ ಓಡಾಡಿ ಆಯಾಸ ಆಗ್ಬಿಟ್ಟಿದ್ದೀರ. ಅದಿತಿ, ಅದಿತಿ, 2 ಗ್ಲಾಸ್ ನೀರು ತಗೊಂಡು ಬರೇ. ತುಂಬ ಬಾಯಾರಿಕೆ ಆಗಿದೆ. ಕೇಳ್ತಿಲ್ವಾ ಕರೀತಾ ಇರೋದು? ಎಲ್ಲಿದ್ಯಾ? ಅರ್ಥ ಆಯಿತು ಬಿಡಿ. ಅದಿತಿಗೆ ಮದುವೆ ಆಗಿದೆ. ಈಗ ಅವ್ಳು ಜಪ ಮಾಡೋದನ್ನು ನಿಲ್ಲಿಸ್ಬೇಕು. ಈಗ ಈ ಮನೇಲಿ ನಾವು 3 ಜನ. ಯಾವುದೇ ಕೆಲಸ ಇದ್ದರೂ ನಾನು ನೀವು ಮಾಡ್ಕೋಬೇಕು, ಇಲ್ಲ ಅಂಜಲಿನ ಕರಿಬೇಕು. ಮನೆ ತುಂಬ ನನ್ನ ಹೆಣ್ಮಕ್ಳು ಓಡಾಡ್ಕೊಂಡಿದ್ರು. 6 ಜನ ಇದ್ವಿ, ಈಗ 3 ಜನ ಆಗಿದ್ದೀವಿ. ಇನ್ನೊಂದಷ್ಟು ವರ್ಷದಲ್ಲಿ ಇಬ್ಬರೇ ಆಗ್ತವೆ. ಅರ್ಥ ಆಯಿತು ಬಿಡ್ರಿ. ರೀ, ಇನ್ನೂ ನಾನು ನಮ್ಮ ಅದಿತಿ ಕುಂಗಲ್ಲೇ ಇದ್ದೀನಿ. ನನ್ನ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನು ಈಗಲೂ ನಂಬೋಕ್ಕಾಗ್ತಿಲ್ಲ. ಇಲ್ಲೇ ಎಲ್ಲೋ ಇದ್ದಾಳೆ, ರೂಮಲ್ಲಿದ್ದಾಳೆ, ಬರ್ತಾಳೇನೋ ಅನ್ನಿಸ್ತದೆ. ಹೀಗೆ ಅಮ್ಮು ಆರತಿ ಮದುವೆ ಮಾಡ್ಕೊಂಡು ಹೋದಾಗಲೂ ಹೀಗೆ ಅನಿಸಿತ್ತು. ಒಬ್ಬರಾದ್ಮೇಲೆ ಒಬ್ಬರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮದು ಸ್ವಾರ್ಥ ಇದೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಕಳನ್ನ ಮದುವೆ ಮಾಡದೆ ಮನೇಲೇ ಇಟ್ಕೊಂಡಿರೋಕ್ಕಾಗತ್ತಾ? ತಪ್ಪಾಗತ್ತಲ್ವಾ ರೀ? ಬರೀ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಗಂಡನ ಮನೆಗೆ ಹೋಗಲೇಬೇಕಲ್ವಾ? ನೀವು ಹೇಳೋದೇನೋ ಸರಿ ರೀ.
ಮಕ್ಕಳ ಮದುವೆನ ನಾವು ಖುಷಿಯಾಗಿ ಮಾಡಿಕೊಟ್ಬಿಡ್ತೀವಿ. ಆದರೆ ಅವ್ರುಗಳನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ. ಅವ್ರು ಈ ಮನೇಲಿ ಓಡಾಡ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಏನೋ ಕಳ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಅಂತೂ ನನಗೆಲ್ಲ ಮಕ್ಳ ಮದುವೆನೂ ಆಯಿತು. ಆದರೆ 3 ಜನ ಮಕ್ಳ ಮದುವೆ ನೋಡೋ ಭಾಗ್ಯ ಅಂತೂ ನಾನು ಪಡೀಲಿಲ್ಲ. ಧ್ರುವನ್ ಮದುವೆ ಮಾತ್ರ ಕಣ್ ತುಂಬ ನೋಡಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ವೈಜಯಂತಿ, ಅಮ್ಮ ಬಂದೆ. ಅಯ್ಯೋ, ಕುಂಕುಮ ತರದೆ ಮರ್ತೆ. ನನ್ನನ್ನೇ ಮನೆಯಲ್ಲಿ ಕೂಡ್ ಹಾಕಿ ಮದುವೆ ಮಾಡಿ ಬಂದಿದ್ದೀರಾ ಅಲ್ವಾ? ಮಾಡ್ತೀನಿ, ನಿಮಗೆಲ್ಲ ಮಾಡ್ತೀನಿ. ಒಬ್ಬೊಬ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಯ್ಯೋ, ಎಲ್ಲರೂ ಲಾಕ್ ಹಾಕಿ ಹೋಗಿದ್ದಾರೆ ಅನ್ಸುತ್ತೆ. ಯಾರಿದ್ದೀರಾ? ಬಾಗಿಲು ತೆಗೀರಿ. ನಾನು ಬಂದಾಗ ಒಳಗೆ ಯಾರೂ ಇರಲಿಲ್ಲ. ಯಾರು ಬಂದು ಹೋಗಿರ್ಬೋದು? ಬಾಗಿಲು ತೆಗೀರಿ. ಯಾರಿದ್ದೀರಾ ಅಲ್ಲಿ? ಸುಹಾಸಿನಿದೇನಾದರೂ ಕೆಲಸ ಇರ್ಬೋದಾ? ಇಲ್ಲ ಇಲ್ಲ, ಅವಳು ಎಲ್ಲರ ಜೊತೆ ಕೆಳಗಿದ್ಲಲ್ವಾ, ಯಾರೋ ಗೊತ್ತಿಲ್ಲದೆ ಹಾಕಿರ್ತಾರೆ ಅನ್ಸುತ್ತೆ. ಬಾಗಿಲು ತೆಗೀರಿ. ಸುಹಾಸಿನಿದೆ ಕೆಲಸ ಅನ್ಸುತ್ತೆ. ನೀವೇನೇ ಹೇಳ್ರಿ, ದೇಹಕ್ಕೆ ಆಯಾಸ ಆದರೂ ಮನ್ಸಿಗೆ ಮಾತ್ರ ತುಂಬ ನಿರಾಳ ಅನ್ನಿಸ್ತಿದೆ. ಆದರೆ ಒಂದು ಭಯ ಇತ್ತು, ಆ ತೇಜಸ್ ಏನಾದರೂ ಬಂದು ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ಬಿಟ್ರೆ ಏನಪ್ಪ ಅಂತ. ಸದ್ಯ ದೇವ್ರ ದಯದಿಂದ ಅಂಥದ್ದೇನೂ ನಡೀಲಿಲ್ಲ. ನನ್ನನ್ನು ಎದುರಾಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದ್ದೀರಾ. ನಾನೇನು ಅಂತ ತೋರಿಸ್ತೀನಿ. ಅಪ್ಪ, ಅಪ್ಪ, ರೀ, ಯಾವುದೋ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ? ಇದು ತೇಜಸ್ ಫೋನ್ ರಿಂಗ್ ಟೋನ್ ಅಲ್ವಾ? ರೀ, ಮತ್ತೆ ಮತ್ತೆ ಫೋನ್ ರಿಂಗ್ ಆಗ್ತಾ ಇದೆ. ಯಾರ್ದು? ಇನ್ಯಾರ್ದು? ನಂದೆ. ನಿಮ್ಮ ರಿಂಗ್ ಟೋನ್ ಬೇರೆ ಅಲ್ವೇನ್ರಿ? ಇಲ್ಲ ಪರಿ, ಬದಲಾಯಿಸಿದ್ದೀನಿ. ಈಗ ಅದೇ ರಿಂಗ್ ಟೋನು. ಅಂಜು, ರಿಂಗ್ ಆಗ್ತಿರೋದು ನಿಮ್ಮ ಅಪ್ಪನ ಫೋನೇನಾ? ಪರಿ, ನಂದೆ ಅಂತ ಹೇಳ್ತಾ ಇದ್ದೀನಲ್ವಾ?
ಕಿಡ್ನಿ ಅಣ್ಣ ಏನು ಮಾಡೋದು? ಇಲ್ಲ, ಈ ಫೋನ್ ರಿಸೀವ್ ಮಾಡೋದು ಬೇಡ. ಈ ಫೋನ್ ಬಂದು ಗತಿ ಕಾಣಿಸ್ಲೇಬೇಕು. ಆದರೂ ಸಾರ್ಥಕ್ ಸರ್, ಇವರೇನು ಪಕ್ಕದಲ್ಲಿರೋ ದೇವಸ್ಥಾನದಿಂದ ಬರೋಕ್ಕೆ ಇಷ್ಟೊತ್ತು ಬೇಕಾ? ನಾನಾಗಿದ್ದಿದ್ರೆ ಇಷ್ಟೊತ್ತಿಗೆ ಹೋಗಿ ದೇವ್ರ ದರ್ಶನ ಮಾಡಿ ತಪಸ್ ಮಾಡಿ ವರಾನು ಪಡ್ಕೊಂಡ್ ಬಂದ್ಬಿಟ್ಟಿರ್ತಾ ಇದ್ದೇನು. ಹಾ, ವರ ಕೇಳಿ. ಆದ್ರೆ ಏನಂತ ಗೊತ್ತಾ? ಏನು? ಅದನ್ನ ಬೇಗ ಮೇಲೆ ಕರ್ಕೊಳಪ್ಪ ಅಂತ. ಬಂದ್ರು ಆಯ್ತಾ? ಸಾರ್ಥಕ್, ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗೋದು ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ತಡ ಆಯಿತು. ಆದ್ರೂ ಕುಂಬಳಕಾಯಿ ಮೇಡಮ್, ನಿಮ್ದು ಪರಿಯ ಮುಂದೆ ಎಮೋಷನಲ್ ಸೀನ್ ನನ್ಗೆ ನೋಡಕ್ಕಾಗಿಲ್ಲ. ಮನ್ಸು ತುಂಬಾ ನೋವಾಯ್ತು. ಲೋ ತರಲೆ ಬಿಡ್ತದೆ, ಸುಮ್ಮನೆ ನಿಂತ್ಕೊಳ್ಳೋ, ಏನೇನೋ ಮಾತಾಡಬೇಡ. ತಂದೆ ತಾಯಿ ಆದವ್ರಿಗೆ ಹೆಣ್ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಾಗಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನಿನಗೇನೋ ಗೊತ್ತು. ನೀನು ಒಂದು ಹೆಣ್ಮಗುವಿನ ತಂದೆ ಆಗೋ, ಆಗ ಗೊತ್ತಾಗತ್ತೆ. ಅಜ್ಜಿ ಏನೋ ಕಾಂತ ಫಾದರ್ ಆಗದ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡಿ. ವೈಜಯಂತಿ, ವೈಜಯಂತಿ, ಆರತಿ ತಟ್ಟೆ ತಗೊಂಡ್ ಬಮ್ಮ. ಗಂಡು ಹೆಣ್ಣು ಬಂದು ಎಷ್ಟೊತ್ತಾಯ್ತು? ಆಗ್ಲೇ ರೆಡಿ ಮಾಡು ಅಂತ ಹೇಳಿದ್ದಲ್ಲ. ಯಾಕೆ ಇಷ್ಟೊಂದು ತಡೆ ಮಾಡ್ತಾ ಇದೀಯಾ? ವೈಜಯಂತಿ ಎಲ್ಲೋದ್ಲಪ್ಪ ಇವಳು? ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಬಾಗಿಲು ತೆಗಿರಿ. ಬಂದೆ. ಸಾರಿ ವೇದಾಂತ್, ಹುಡುಗಿ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನಾನು ಒಳಗಡೆ ಆರತಿ ರೆಡಿ ಮಾಡ್ತಾ ಇದ್ದೆ. ಪರವಾಗಿಲ್ಲ ಅಮ್ಮ, ಹೇಗಿದ್ದೀರಾ ಈಗ? ಪರವಾಗಿಲ್ಲ ವೇದಾಂತ್, ಬೆಳಗ್ಗೆಗಿಂತ ಎಷ್ಟೋ ಬೆಟರ್ ಆಗಿದ್ದೀನಿ. ಮದುವೆಗೆ ಬರೋಕ್ಕಾಗಲಿಲ್ಲ, ತುಂಬ ಮಿಸ್ ಮಾಡಿಕೊಂಡೆ. ಸಾರಿ. ಏನೇ ಆಗಲಿಮ್ಮ, ಮದುವೆಲಿ ನೀವಿರಬೇಕಿತ್ತು. ಪರವಾಗಿಲ್ಲ ಬಿಡಿ. ನಿಮ್ಮ ಮೊದಲೇ ಹುಷಾರಿಲ್ಲ, ರೆಸ್ಟ್ ಮಾಡಬೇಕಲ್ವಾ? ವೈಜಯಂತಿ ಅಮ್ಮನ ಆರತಿ ಬೆಳಗೋದಕ್ಕೆ ಕಳಿಸ್ಬೋದಿತ್ತಲ್ವಾ? ಅಂದಾಗಮ್ಮ ಧ್ರುವ ನಿಮ್ಮನ್ನ ಅಮ್ಮ ಅಮ್ಮ ಅಂತ ಕೂಗ್ತಾನೆ ಇದ್ದ. ಹೌದಾ? ಐ ಆಮ್ ರಿಯಲಿ ಸಾರಿ ಧ್ರುವ. ನಾನು ನಿಮ್ಮಿಬ್ರು ಮದುವೆನ ಕಣ್ಣಾರೆ ನೋಡೋದು ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಿನಗೆ ಎಷ್ಟು ಬೇಜಾರಾಗಿದೆಯೋ ಅದಕ್ಕಿಂತ ಹೆಚ್ಚು ಬೇಜಾರು ನನಗಾಗಿದೆ. ಆದ್ರೆ ಏನು ಮಾಡೋದು, ಒಂದೊಂದು ಸಾತಿ ಆರೋಗ್ಯ ನಮ್ಮ ಕೈಲಿ ಇರಲ್ವಲ್ಲ. ಎನಿವೆ, ನಿಮ್ಮಿಬ್ರು ನೋಡಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ.
ಎಷ್ಟು ಮುದ್ದಾದ ಜೋಡಿ. ನನ್ನ ದೃಷ್ಟಿನೇ ತಾಕತ್ತೆ ಅನ್ಸುತ್ತೆ. ಅದಿತಿ, ಇನ್ಮೇಲೆ ನನ್ನ ಮಗ ಧ್ರುವನ್ ಜವಾಬ್ದಾರಿ ಕಂಪ್ಲೀಟ್ಲಿ ನಿಂದೆ. ಮದುವೆ ಮಾಡಿಕೊಂಡು ಹೆಂಡ್ತಿನ ಮನೆಗೆ ಕರ್ಕೊಂಡು ಬಂದೆ ಅಂದ ಮಾತ್ರಕ್ಕೆ ನೀನು ಗೆದ್ದೆ ಅನ್ಕೋಬೇಡ. ಮುಂದೆ ಕಾದಿದೆ ನಿನಗೆ ಮಾರಿ ಹಬ್ಬ. ಆರ್ತಿ, ಕುಂಬಳಕಾಯಿ ಮೇಡಮ್, ಹಂಗೆ ಜೋರಾಗಿ ಓದಿರಿ, ನಾನು ಬೆಲ್ಲ ಕ್ಯಾಚ್ ಹಾಕೊಂತೀನಿ. ರೌಡಿ ಮೇಡಮ್ ಕೂಡ ಹಿಂಗೆ ಓದಿದ್ರು, ಅವಾಗ ಹಂಗೆ ಬೆಲ್ಲದ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೆ. ಸುಮ್ಮನೆ ನಿಂತ್ಕೊಳ್ಳಲ್ಲಿ. ಅದಿತಿ, ಬಲಗಾಲಲ್ಲಿ ಸೇರೋದು, ಬಲಗಾಲ ಒಳಗಡೆ ಇಟ್ಟು ಬಮ್ಮ. ಅದಿತಿ, ನಡಿ ಒಳಗೆ. ನಿಮಿಷ. ಶ್ರೀಕಾಂತ, ಏನಾಯ್ತ್ರಿ? ಬಾಸ್, ಅದು ಇಷ್ಟೆಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಇದೊಂದು ಶಾಸ್ತ್ರನ ಮರ್ತು ಬಿಟ್ರೆ ಹೆಂಗೆ? ಅದೇ ಹೆಣ್ಣು ಮನೆ ಒಳಗಡೆ ಬರಕ್ ಮುಂಚೆ ಗಂಡನ್ ಫುಲ್ ಹೆಸರು ಹೇಳ್ಬೇಕಲ್ಲ, ಅದನ್ನ ಮರ್ತೇ ಬಿಟ್ಟಿದ್ದೀರಾ. ಕುಂಬಳಕಾಯಿ ಮೇಡಮ್, ಎಲ್ಲಿ ನಿಮ್ ಗಂಡನ್ ಫುಲ್ ಹೆಸರು ಹೇಳಿ ನೋಡೋಣ. ಹೋಗ್ರಿ ಕಾಂತ. ಅಯ್ಯೋ ನಾಟ್ಕೊತ್ತವ್ರೆ. ಅಂದ್ರೆ ಹೆಸರು ಗೊತ್ತಿಲ್ಲದೆ ಮದ್ವೆ ಆಗ್ತಾರ? ನಿಮ್ಗೆ ಯಾಕ್ರಿ ಇದೆಲ್ಲ? ಸುಮ್ಮನೆ ನಿಂತ್ಕೊಳ್ರಿ. ಸುಮ್ಮನೆ ರೀ ಸಾರ್ಥಕ್ ಸರ್, ಇಷ್ಟೆಲ್ಲ ಶಾಸ್ತ್ರ ಮಾಡಿದೀವಿ, ಇದೊಂದು ಶಾಸ್ತ್ರ ಮಾಡ್ಬಿಟ್ರೆ ಏನೂ ಆಗಲ್ಲ. ಕುಂಬಳಕಾಯಿ ಮೇಡಮ್, ಹೇಳಿ ಹೆಸರು ಹೇಳಿ. ಹೇಳಿ ಕುಂಬಳಕಾಯಿ ಮೇಡಮ್. ಧ್ರುವ ವಸಿಷ್ಠ. ಕಮಂಗಿ ಕಾಂತ, ತರಲೆ ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಹೇಳಿದೆಯಲ್ಲ, ಅಷ್ಟೇ ಸಾಕು. ಅದಿತಿ, ಒಳ್ಳೆ ಗಳಿಗೆಯಲ್ಲಿ ಕಾಲಿಟ್ಟು ಒಳಗಡೆಗೆ ಬಮ್ಮ. ಕೊನೆಗೂ ಬೆಲ್ಲ ಸಿಕ್ತು. ಇದನ್ನ ತಗೊಂಡು ಹಂಗೆ ಎಸ್ಕೇಪ್ ಆಗ್ಬಿಡ್ಲಾ? ಕಾಂತ, ಬಂದೆ ಸಾರ್ಥಕ್ ಸರ್. ಹೊರಗೆ ಯಾರಿದ್ದೀರಾ? ದಯವಿಟ್ಟು ಬಾವಿ ತೆಗೀರಿ.
ಆರತಿ ತಟ್ಟೆ ಇಲ್ಲೇ ಇಟ್ಟು ವೈಜಯಂತಿ ಅಮ್ಮ ಎಲ್ಲೋದ್ರು? ವೈಜಯಂತಿ ಅಮ್ಮ, ಯಾರು ನಿಮ್ಮನ್ನ ಒಳಗಡೆ ಕೂಡಾಕಿದ್ದು?